ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಗೇಂದ್ರಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಪ್ರಿಯ ವೀಕ್ಷಕರೇ ನಮಸ್ಕಾರ, ಶುಭೋದಯ. ಒಂದು ಸಲ ಸೋದರರು ರಾಜಕುಮಾರರು ಆದಂತಹ ಅಷ್ಟಕ, ಪ್ರತರ್ಧನ, ವಸುಮನಸ ಮತ್ತು ಶಿಬಿ ಇವರು 4 ಜನ ಒಂದು ಅಶ್ವಮೇಧ ಯಾಗವನ್ನು ಮುಗಿಸಿ ರಥಾರೂಢರಾಗಿ ಹೋಗ್ತಾ ಇರ್ತಾರೆ. ಮಾರ್ಗ ಮಧ್ಯದಲ್ಲಿ ನಾರದರು ಸಿಗ್ತಾರೆ. ನಾರದರು ದೇವರ್ಷಿಗಳು, ಪರಮ ಗೌರವಾನ್ವಿತರು. ಎಲ್ಲರೂ ಕೂಡ ರಥದಿಂದ ಇಳಿದು ನಾರದರನ್ನು ನಮ್ಮ ಜೊತೆ ಬರಬೇಕು ತಾವು ಅಂತ ಹೇಳಿ ಅವರನ್ನು ರಥದಲ್ಲಿ ಕೂರಿಸ್ಕೊಳ್ತಾರೆ. ಅವರು ರಥ ಹತ್ತಿದ ಮೇಲೆ ಇವರೆಲ್ಲ ರಥ ಹತ್ತಿಕೊಂಡು ಮುಂದಕ್ಕೆ ಹೋಗ್ತಾರೆ. ಹೋಗಬೇಕಾದ್ರೆ ದಾರಿನಲ್ಲಿ ನಾರದರನ್ನು ಪ್ರಶ್ನೆ ಮಾಡ್ತಾರೆ. ನಾರದರೆ, ತಾವು ತ್ರಿಕಾಲಜ್ಞರು, ತ್ರಿಲೋಕ ಸಂಚಾರಿಗಳು, ಹಾಗಾಗಿ ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು 4 ಜನ ಅಣ್ಣ ತಮ್ಮಂದರು ಧರ್ಮ ಮಾರ್ಗದಲ್ಲೇ ನಡೆದಿದ್ದೀವಿ, ಧರ್ಮ ಮಾರ್ಗದಲ್ಲೇ ರಾಜ್ಯಭಾರ ಮಾಡಿದ್ದೀವಿ, ಯಾರಿಗೂ ನೋವಾಗದಂತೆ ನಡ್ಕೊಂಡಿದ್ದೀವಿ ನಮ್ಮ ಮನಸ್ಸಿಗೆ ಗೊತ್ತಿದ್ದಷ್ಟು. ಹೀಗೆ ಈ ಸತ್ಕರ್ಮಗಳಿಂದ ಸದ್ಧರ್ಮದಿಂದ ನಾವು ಜೀವನ ನಡೆಸಿದ್ರಿಂದ ನಮಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನೋದರಲ್ಲಿ ನಮಗೇನೂ ಸಂಶಯ ಇಲ್ಲ. ಆದರೆ ನಮ್ಮಲ್ಲಿ ಸ್ವರ್ಗನೂ ಕೂಡ ನಿತ್ಯ ಶಾಶ್ವತ ಏನಲ್ಲ. ಅದು ನಮ್ಮ ಸತ್ಕರ್ಮಗಳ ಫಲಗಳೆಲ್ಲ ಕಡಿಮೆ ಆಗ್ತಿದ್ದ ಹಾಗೇ ನಾವು ಸ್ವರ್ಗದಿಂದ ಚ್ಯುತರಾಗ್ತೀವಿ, ಅಲ್ಲಿಂದ ಕೆಳಗಡೆ ಬೀಳ್ತೀವಿ ಅಂತ ನಮಗೆ ಗೊತ್ತುಂಟು. ಈಗ ತಮ್ಮ ಹತ್ರ ಕೇಳ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ನಮ್ಮಲ್ಲಿ ಯಾರು ಮೊದಲು ಸ್ವರ್ಗದಿಂದ ಕೆಳಗಡೆ ಬೀಳ್ತೀವಿ ಅಥವಾ ಚ್ಯುತರಾಗ್ತೀವಿ ಅಂತ ಒಂದು ಕುತೂಹಲಕ್ಕೋಸ್ಕರ ತಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರಿ, ನಾರದರು ಸಂತೋಷವಾಗಿ ಉತ್ತರ ಕೊಟ್ಟರು. ಹೌದಾ, ನಿಮ್ಮ 4 ಜನರದಲ್ಲಿ ಅಷ್ಟಕ ಮೊದಲು ಚ್ಯುತನಾಗ್ತಾನೆ, ಆವಾಗ ಕಾರಣ ಹೇಳ್ಬೋದಾ ಅಂತ ಕೇಳ್ತಾರೆ ಈ 4 ಜನ. ಆವಾಗ ಹೇಳ್ತಾರೆ, ನೋಡಿ, ನಾನು ಈ ಅಷ್ಟಕನ ಮನೆಯಲ್ಲಿ ಸ್ವಲ್ಪ ಕಾಲ ಇದ್ದೆ. ಒಂದು ಸಲ ಅವನು ವಿಹಾರಾರ್ಥವಾಗಿ ನನ್ನನ್ನು ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಆವಾಗ ಅನೇಕ ಬೇರೆ ಬೇರೆ ಬಣ್ಣದ ಹಸುಗಳೆಲ್ಲ, ಸಾವಿರಾರು ಹಸುಗಳನ್ನು ನಾನು ನೋಡಿದೆ. ನಾನು ಅವರನ್ನು ಕೇಳಿದೆ, ಇದು ಯಾರದ್ದಪ್ಪ ಇದು ಅಂತ. ಆಗ ಅಷ್ಟಕ ಹೇಳ್ದ, ಸ್ವಾಮಿ, ಇದೆಲ್ಲವೂ ಕೂಡ ನನ್ನದೇ ಆಗಿತ್ತು, ಈಗ ನಾನೆಲ್ಲ ಬ್ರಾಹ್ಮಣರಿಗೆ ದಾನ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ. ಅಲ್ಲಿಗೆ ಅವನ ಕೊಟ್ಟ ದಾನದಲ್ಲಿ ಇನ್ನೂ ನನ್ನದು ಅನ್ನುವಂಥ ಅಂಟಿಟ್ಕೊಂಡಿದ್ದಾನವನು. ಹಾಗಾಗಿ ದಾನದಲ್ಲಿ ದೋಷ ಬಂತು. ಹಾಗಾಗಿ ಸ್ವರ್ಗದಿಂದ ಮೊದಲು ಇವನು ಚ್ಯುತನಾಗ್ತಾನೆ ಅಂತ ಹೇಳಿದರು. ಸರಿ, ಕುತೂಹಲ ಇನ್ನೂ ಜಾಸ್ತಿ ಆಯಿತು. ಆಯಿತು ಸ್ವಾಮಿ, ಹಾಗಾದರೆ 2ನೇಯವನು ಯಾರು ಸ್ವರ್ಗದಿಂದ ಕೆಳಗಡೆ ಬೀಳ್ತಾನೆ? ಹೇಳಿಬಿಡ್ತಾರೆ ಅವರು, ಪ್ರತರ್ಧನ ಬೀಳ್ತಾನಪ್ಪ 2ನೇಯವನು. ಏನು ಮಾಡ್ದ ಅವನು? ಅವನು ಮಹಾ ದಾನವಂತ, ದಾನಶೀಲ, ಒಳ್ಳೆಯ ರಾಜ, ಎಲ್ಲವೂ ಸರಿ. ಅವನು ಹೀಗೆ ಒಂದು ಸಲ ನನ್ನನ್ನು ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ. ಆಗ ಒಬ್ಬ ಬ್ರಾಹ್ಮಣ ಬಂದು, ನನಗೆ ನಿನ್ನ ರಥದ ಒಂದು ಕುದುರೆ ಬೇಕಾಗಿದೆ, ಈಗ ನನಗೆ ಬಹಳ ಶೀಘ್ರವಾಗಿ ಬೇಕಾಗಿದೆ, ಟೈಮ್ ಇಲ್ಲ, ದಯಮಾಡಿ ನನಗೆ ದಾನ ಕೊಡ್ತೀಯಾ ಅಂತ ಅವನು ಬಂದು ಕೇಳ್ತಾನೆ. ಕೇಳಿದಾಗ ಇವನು ಪ್ರತರ್ಧನ ಏನು ಮಾಡ್ತಾನೆ, ಸರಿ, ನಾನು ಅಲ್ಲಿಗೆ ರಾಜಧಾನಿಗೆ ಹಿಂತಿರುಗಿದ ಮೇಲೆ ನಿನಗೆ ದಾನ ಕೊಡ್ತೀನಿ, ಆಗ್ಬೋದಾ ಅಂತ ಕೇಳ್ತಾನೆ. ಇಲ್ಲ, ನನಗೆ ಈಗಲೇ ಬೇಕಾಗಿದೆ ಅಂತ ಅವನು ಒತ್ತಾಯ ಮಾಡಿದ ಮೇಲೆ ಅವನು ಒಂದು ಕುದುರೆಯನ್ನು ಕಳಿಸಿ ಕೊಡ್ತಾನೆ. ಸ್ವಲ್ಪ ದೂರ ಹೋಗೋದಾಗ ಇನ್ನೊಬ್ಬ ಬ್ರಾಹ್ಮಣ ಬಂದು ಅದೇ ಪ್ರಶ್ನೆ ಕೇಳ್ತಾನೆ, ನನಗೆ ಒಂದು ಕುದುರೆ ಬೇಕಾಗಿದೆ. ಅವನನ್ನು ಹಾಗೆ ಹೇಳ್ತಾನೆ, ರಾಜಧಾನಿಗೆ ಹೋದ ಮೇಲೆ ನಾನು ಅಲ್ಲಿ ಹಿಂತಿರುಗಿದ ಮೇಲೆ ನೀನು ಕೊಡ್ತೀನಿ, ಆಗಲ್ವಾ ಅಂತ. ಸರಿ, ಆ ಬ್ರಾಹ್ಮಣನು ಕೂಡ ಇನ್ಸಿಸ್ಟ್ ಮಾಡ್ತಾನೆ, ನನಗೆ ಈಗಲೇ ಬೇಕು ಅಂತ. ಆವಾಗ ಏನಾಗುತ್ತೆ, ಇವನು ಕೊಡ್ತಾನೆ, ಏನು ವಿರೋಧ ಮಾಡಲ್ಲ. ಹೀಗೇ 4 ಕುದುರೆಗಳು ಪ್ರತಿ ಸಲ ಕೇಳಿದಾಗಲೂ ವಾಪಸ್ ಹೋಗಿ ಕೊಡ್ಬೋದಾ ಅಂತ ಇವನೊಂದು ಪ್ರಶ್ನೆ ಕೇಳಿರ್ತಾನೆ. ಅಂದರೆ
ದಾನ ಕೇಳಿದ ತಕ್ಷಣ ಯೋಚನೆ ಮಾಡದೆ ಕೊಟ್ಟು ಬಿಡಬೇಕು ಅನ್ನುವಂಥ ನಿಯಮ ಇವನು ತಪ್ಪಿದ್ದರಿಂದ ಇವನು ಎರಡನೆಯವನಾಗಿ ಸ್ವರ್ಗದಿಂದ ಕೆಳಗಡೆ ಬರ್ತಾನೆ ಅಂತ ಹೇಳ್ತಾರೆ. ಸರಿ, ಮೂರನೆಯವನು ವಸುಮನಸ, ಅವನು ಬರ್ತಾನಪ್ಪ, ಅವನು ಮೂರನೆಯವನಾಗಿ ಕೆಳಗಡೆ ಇಳಿತಾನೆ. ಅವನ ಸಮಸ್ಯೆ ಏನು? ಅವನು ಕೂಡ ಬಹಳ ಧರ್ಮಾತ್ಮ, ಎಲ್ಲ ಸರಿ. ಅವನಿಗೆ ದೇವತೆಗಳು ಅವನ ಅನೇಕ ಯಜ್ಞ ಅವನು ಮಾಡಿದ್ದರ ಕಾರಣದಿಂದಾಗಿ, ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ್ದರ ಕಾರಣದಿಂದಾಗಿ, ಅನೇಕ ಗೋವುಗಳನ್ನು ಸಂರಕ್ಷಣೆ ಮಾಡಿದ ಕಾರಣದಿಂದಾಗಿ ಅವನಿಗೆ ದೇವಲೋಕದ ಒಂದು ಪುಷ್ಪರಥ, ದಿವ್ಯವಾದಂಥ ರಥ ಅದನ್ನು ಕೊಟ್ಟು ಸ್ವಸ್ತಿ ವಾಚನ ಮಾಡ್ತಿರ್ತಾರೆ, ನಿನಗೆ ಒಳ್ಳೆಯದಾಗಲಿ ಅಂತ ಆ ರಥದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಾರದರು ಅಲ್ಲಿಗೆ ಹೋಗ್ತಾರೆ. ಹೋದಾಗ ನಾರದರಿಗೆ ಆ ರಥವನ್ನು ಅವನು ದಾನವಾಗಿ ಕೊಟ್ಟು ಬಿಡ್ತಾನೆ. ಸ್ವಾಮಿ, ನೀವೇ ಇದಕ್ಕೆ ಯೋಗ್ಯರಾಗಿ ಬಂದಿದ್ದೀರಿ, ನೀವು ಈ ದಾನವನ್ನು ಸ್ವೀಕರಿಸಿ. ಸರಿ, ಅದಾಯಿತು. ಇನ್ನು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ದೇವತೆಗಳು ಅವನಿಗೊಂದು ಪುಷ್ಪರಥವನ್ನು ಕೊಡ್ತಾರೆ. ಅಷ್ಟು ಧರ್ಮದ ಕೆಲಸ ಮಾಡಿರ್ತಾನೆ ಅವನು. ಮತ್ತೆ ಸ್ವಸ್ತಿ ವಾಚನ ಮಾಡ್ತಾ ಇರ್ತಾರೆ. ಮತ್ತೆ ನಾರದರಿಗೆ ಮತ್ತೊಂದು ರಥವನ್ನು ಕೂಡ ಅವನು ದಾನವಾಗಿ ಕೊಟ್ಟು ಬಿಡ್ತಾನೆ. ಇದಾದ ಮೇಲೆ ಮೂರನೆಯ ಬಾರಿಗೂ ಕೂಡ ಇನ್ನೂ ಅತ್ಯದ್ಭುತವಾದಂಥ ಒಂದು ಪುಷ್ಪರಥವನ್ನು ಅವನಿಗೆ ದಾನವಾಗಿ ದೇವತೆಗಳು ಕೊಡ್ತಾರೆ, ಸ್ವಸ್ತಿ ವಾಚನ ಮಾಡ್ತಾರೆ. ನಾರದರು ಕೂಡ ಅದನ್ನು ನೋಡಿ ಬಹಳ ಒಳ್ಳೆಯದು, ಚೆನ್ನಾಗಿದೆಯಪ್ಪ ಇದು, ಇದರಿಂದ ನಿನಗೆ ಶ್ರೇಯೋಭಿವೃದ್ಧಿ ಉಂಟಾಗಲಿ ಅಂತ ಸ್ವಸ್ತಿ ವಾಚನ ಮಾಡಿದಾಗ ಆ ರಥವನ್ನು ಕೊಡಲಿಕ್ಕೆ ಸ್ವಲ್ಪ ಹಿಂಜರಿದು ಬಿಡ್ತಾನೆ ಇವನು. ಹೌದಾ, ಭಾಳ ತಮ್ಮ ಸ್ವಸ್ತಿ ವಾಚನ ಎಲ್ಲ ಬಹಳ ಚೆನ್ನಾಗಿತ್ತು ಅಂತ ಮೃದುವಾದ ಮಾತಾಡಿ ಕಳಿಸ್ಬಿಡ್ತಾನೆ. ಅಂದರೆ ಅಲ್ಲೊಂದು ಹಿಡಿತ ಬಂತು, ದಾನ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಆ ಕಾರಣದಿಂದಾಗಿ ಇವನು ಮೂರನೆಯವನಾಗಿ ಇವನು ಕೆಳಗಡೆ ಬೀಳ್ತಾನಪ್ಪ. ಸರಿ, ಈಗ ಉಳಿದವನು ಒಬ್ಬನೇ, ಶಿಬಿ. ಆವಾಗ ಅವರೊಂದು ಸ್ವಲ್ಪ ವಿಚಿತ್ರವಾದ ಪ್ರಶ್ನೆ ಕೇಳ್ತಾರೆ. ನಾರದರೆ, ಒಂದೊಮ್ಮೆ ನೀವು ಮತ್ತು ಶಿಬಿ ಇಬ್ಬರೂ ಕೂಡ ಏಕಕಾಲದಲ್ಲಿ ಸ್ವರ್ಗ ಪ್ರವೇಶ ಮಾಡಿದರೆ ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಕೆಳಗಡೆ ಬರ್ತಾರೆ, ಸ್ವರ್ಗದಿಂದ ಚ್ಯುತರಾಗ್ತಾರೆ ಅಂತ ಕೇಳ್ತಾರೆ. ನಾರದರು ಸ್ವಲ್ಪವೂ ಯೋಚನೆ ಮಾಡದೆ, ನಾನೇ ಮೊದಲು ಕೆಳಗಡೆ ಬಂದುಬಿಡ್ತೀನಪ್ಪ, ಶಿಬಿಯಷ್ಟು ಸಮರ್ಥನಲ್ಲ ನಾನು, ಶಿಬಿಯಷ್ಟು ದೊಡ್ಡವನಲ್ಲ ನಾನು ಅಂತ ಹೇಳಿಬಿಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ದೇವರ್ಷಿ ನಾರದರು ಈ ಮಾತಾಡ್ತಾ ಇದ್ದಾರೆ, ಎಂಥ ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು, ಎಲ್ಲವುದನ್ನೂ ತಿಳ್ಕೊಂಡವರು. ಒಬ್ಬ ರಾಜ ಶಿಬಿ ಚಕ್ರವರ್ತಿ ಇವ್ರ ಬಗ್ಗೆ ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದಾರಲ್ಲ. ಸರಿ, ಕುತೂಹಲ ಉಂಟಾಗತ್ತೆ, ಕಾರಣ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ, ಈ ಶಿಬಿ ರಾಜ್ಯ ಆಳ್ತಾ ಇದ್ದಾಗ ಒಂದು ಸಲ ನಾನು ಹೋಗಿದ್ದೆ ಅವನ ಮನೆಗೆ. ಆಗ ಒಬ್ಬ ಬ್ರಾಹ್ಮಣ ಬಂದು ಎಂಥ ಒಂದು ದಾನವನ್ನು ಕೇಳ್ತಾನೆ ಅಂತ ಹೇಳಿದರೆ, ನೋಡಪ್ಪ, ನಿನ್ನ ಮಗ ಇದ್ದಾನಲ್ಲ, ಅವನನ್ನು ಕೊಂದು ಅವನ ಮಾಂಸವನ್ನು ನನಗೆ ಭೋಜನವಾಗಿ ಸಮರ್ಪಣೆ ಮಾಡಬೇಕು ಅನ್ನುವಂಥ ದಾನವನ್ನು ಕೇಳಿಬಿಡ್ತಾನೆ. ನಾನೇ ಕಂಗಾಲಾಗ್ಬಿಡ್ತಾನೆ, ಏನಪ್ಪ ಇದು ಈ ಥರ ಕೇಳ್ತಾ ಇದ್ದಾನೆ ಅಂತ. ನಾನೇ ಕಂಗಾಲಾಗ್ಬಿಟ್ಟೆ ಅಂತ ನಾರದರು ಹೇಳ್ತಾರೆ. ಆದರೆ ಶಿಬಿ ಮಾತ್ರ ಸ್ವಲ್ಪವೂ ಕೂಡ ಅವನ ಮುಖ ಕೂಡ ವಿವರಣವಾಗಲಿಲ್ಲ, ಅಷ್ಟು ಸಮಾಧಾನವಾಗಿದ್ದು ಅವರು ಹೇಳಿದಂತೆ ಅವನ ಮಗನನ್ನು ಕೊಂದು ಅದರ ಮಾಂಸದಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು ಅಂತ ಆ ಭೋಜನ ಪಾತ್ರೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಆ ಬ್ರಾಹ್ಮಣನನ್ನು ಹುಡುಕೊಂಡು ಬರ್ತಾನೆ. ಅಷ್ಟೊತ್ತಿಗಾಗಲೇ ಈ ಬ್ರಾಹ್ಮಣ ಏನು ಮಾಡಿಬಿಟ್ಟಿರ್ತಾನೆ, ಈ ಶಿಬಿಯ ಅರಮನೆಗೆ, ಅಂತಃಪುರಕ್ಕೆ, ಗೋಶಾಲೆಗೆ, ಗಜಶಾಲೆಗೆಲ್ಲ ಬೆಂಕಿ ಹಚ್ಚಿಬಿಟ್ಟಿರ್ತಾನೆ. ಅಂದರೆ ಎಷ್ಟು ಕೋಪ ಬರಬೇಕು. ಮೊದಲನೇದಾಗಿ ಮಗನನ್ನೇ ಕೊಂದು ಅದರ ಮಾಂಸವನ್ನು ಬಡಿಸ್ಲಿಕ್ಕೆ ಕೇಳಿದ್ದಾನೆ. ಎರಡನೇದಾಗಿ ತಾನು ಆ ಥರ ಮಾಡಲಿಕ್ಕೆ ಹೋದಾಗ ಇಲ್ಲೆಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಸ್ವಲ್ಪವೂ ಶಿಬಿ ಅವನಿಗೆ ವ್ಯತ್ಯಾಸವಾಗಲೇ ಇಲ್ಲ, ಅವನಿಗೆ ಕೋಪ ಬರಲೇ ಇಲ್ಲ. ಅವನು ಬ್ರಾಹ್ಮಣನ ಉದ್ದೇಶಿಸಿ ತಾವು ಹೇಳಿದ ಹಾಗೆ ಭೋಜನವನ್ನು ಸಿದ್ಧಪಡಿಸಿ ತಂದಿದ್ದೀನಿ ಸ್ವಾಮಿ, ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ಆ ಬ್ರಾಹ್ಮಣನಿಗೆ ಇನ್ನೂ ಇವನನ್ನು ಹೇಗೆ ಪರೀಕ್ಷೆ ಮಾಡೋದು ಅಂತ ತಲೆಬಿಸಿ ಆಗ್ಬಿಡುತ್ತೆ. ಆದರೂ ಕೇಳ್ತಾನೆ, ನೋಡಪ್ಪ, ಅದನ್ನು ನೀನೇ ತಿನ್ನು ಅಂತಾನೆ. ಸ್ವಂತ ಮಗನ ಮಾಂಸದ ಅಡಿಗೆ ಮಾಡಿದ್ದಾನೆ, ಕೊಂದು ತಾನೇ ತಿನ್ನಬೇಕಾದಂಥ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲೂ ಕೂಡ ಶಿಬಿ ಸ್ವಲ್ಪವೂ ವಿಚಲಿತನಾಗದೆ ಹಾಗೆ ತಿನ್ನಲಿಕ್ಕೆ ಹೊರಡಬೇಕು ಅನ್ನುವಷ್ಟರಲ್ಲಿ ಆ ಬ್ರಾಹ್ಮಣ ಎಂಥ ಒಂದು ಕೋಪವನ್ನು ಜಯಿಸಿದ ಎಂತಹ ಸಮಾಹಿತವಾದಂಥ ಮನಸ್ಸಪ್ಪ ನಿಂದು.
ನೀನು ದಾನಕ್ಕೆ ತಾನು ಕೊಡದೇ ಇರಬಹುದಾದಂಥ ಯಾವುದನ್ನೂ ನೀನು ಇಟ್ಕೊಂಡಿಲ್ಲ. ನಿನ್ನ ಪತ್ನಿ, ಪುತ್ರರು, ರಾಜ್ಯ, ಧನ, ಕನಕ, ತನು, ಮನ, ಎಲ್ಲದನ್ನೂ ದಾನ ಮಾಡೋಕ್ಕೆ ನೀನು ತಯಾರಿದೆಯಲ್ಲ, ಇಷ್ಟು ಶ್ರೇಷ್ಠವಾದಂಥ ಒಂದು ವ್ಯಕ್ತಿತ್ವ ನಿಂದು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಸತ್ತೋದಂಥ ಮಗನು ಬದುಕ್ತಾನೆ. ಆ ಕಥೆ ಎಲ್ಲ ಬೇರೆ. ಅಂದರೆ ದಾನ ಮಾಡುವಾಗ ನಮ್ಮ ಮನೋಧರ್ಮ, ಭಗವಂತನಲ್ಲಿ ಸಮರ್ಪಣೆ ಮಾಡುವಾಗ ನಮ್ಮ ಮನೋಧರ್ಮ ಹೇಗಿರಬೇಕು ಅನ್ನೋದನ್ನು ನಿರ್ದೇಶನ ಮಾಡುವಂಥ ಒಂದು ಕಥೆ. ಶ್ರೀರಂಗ ಮಹಾಗುರುಗಳು ಒಂದು ಮಾತು ಹೇಳ್ತಾ ಇದ್ದರು. ಐಶ್ವರ್ಯ ಅನ್ನುವಂಥ ಒಂದು ಪದ ಈಶ್ವರನನ್ನು ತನ್ನ ಜೊತೆಗೆ ಇಟ್ಕೊಂಡಿದೆಯಪ್ಪ. ಈಶ್ವರ ಅನ್ನೋ ಪದದಿಂದಲೇ ಈ ಐಶ್ವರ್ಯ ಅನ್ನೋ ವಿಷಯ ಬಂದಿದೆ. ಅವನದು ಎಲ್ಲ ಜಗತ್ತಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಅವನು ಕೊಟ್ಟಿರುವಂಥದ್ದು. ಅವನು ಕೊಟ್ಟಿದ್ದನ್ನು ಅವನಿಗೆ ಕೊಡುವುದೇ ಐಶ್ವರ್ಯದ ಒಂದು ಸದುಪಯೋಗ. ದೈವ ಕೊಟ್ಟದ್ದನ್ನು ದೈವಕ್ಕೆ ಉಪಯೋಗಿಸಬೇಕು. ಅದೇ ಸಮರ್ಪಣೆ ಅನ್ನೋ ಮಾತನ್ನು ಅವರು ಹೇಳಿದರು. ದಾನ ಮಾಡುವಾಗ ತನ್ನದು ಅಂತ ಯಾವ ಅಂಟನ್ನು ಇಟ್ಟುಕೊಳ್ಳಬಾರದು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದರು. ಈಗ ಅಷ್ಟಕ ದಾನ ಮಾಡುವಾಗ ಈ ದನಗಳೆಲ್ಲ ನನಗೆ ಸೇರಿದ್ದು ನಾನು ದಾನ ಮಾಡಿಬಿಟ್ಟಿದ್ದೀನಿ ಅಂದರೆ ದಾನ ಮಾಡಿದ ಮೇಲೂ ಆ ಅಂಟೊಂದು ಇದ್ದೇ ಇದೆ. ಹೀಗಾಗಿ ನಮಮ ಅಂತ ಬಾಯಲ್ಲಿ ಹೇಳಿದ್ರೂ ಕೂಡ ಒಳಗಡೆ ಇದೆಲ್ಲ ನಂದಾಗಿತ್ತು ಅನ್ನುವಂಥ ಒಂದು ಅಂಟಿದೆ. ಈ ಥರ ಅಂಟಿದ್ದಾಗ ಭಗವಂತ ಅದನ್ನು ಸ್ವೀಕಾರ ಮಾಡಲ್ಲ. ಆದರೆ ಶಿಬಿಯ ವಿಷಯದಲ್ಲಿ ಹಾಗಾಗಲಿಲ್ಲ. ಯಾವುದರದ್ದು ಅಂಟಿಲ್ಲ. ಎಲ್ಲ ಐಶ್ವರ್ಯವೂ ಕೂಡ ನಿನಗೇ ಸೇರಿದ್ದಪ್ಪ. ಎಲ್ಲ ಐಶ್ವರ್ಯದ ಒಡೆಯ ನೀನು. ನಾನು ಕೇವಲ ನಿಮಿತ್ತ ಮಾತ್ರನಾಗಿದ್ದೀನಿ. ನನ್ನ ಸುಪರ್ದಿಗೆ ಬಂದಿದೆ ಈಗ ಅಂತ ಕಾರಣಕ್ಕೆ ಇದು ನನ್ನದಲ್ಲ, ನಿನಗೇ ಸೇರಿರುವಂಥದ್ದು. ಹಾಗಾಗಿ ನೀನು ನನಗೆ ಈಗ ನನಗೆ ವ್ಯಾವಹಾರಿಕವಾಗಿ ನನಗೆ ಸಂಬಂಧಪಟ್ಟಿದೆ ಅಂದರೂ ಕೂಡ ಯಾರ್ಯಾರ ಮೂಲಕ ಬಂದು ಏನೇನು ನೀನು ಕೇಳ್ತೀಯೋ ಅದನ್ನೆಲ್ಲ ನಿನಗೆ ಸಮರ್ಪಣೆ ಮಾಡಬೇಕಾಗಿದ್ದು ನನ್ನ ಹೆಚ್ಚುಗಾರಿಕೆಯಲ್ಲ, ನನ್ನ ಕರ್ತವ್ಯ ಅದು. ಎಂಥದ್ದು ಉದಾತ್ತವಾದಂಥ ಮನಸ್ಸು. ದಾನ ಮಾಡುವಾಗ ನಮ್ಮ ಮನಸ್ಸುಗಳು ಹೇಗಿರಬೇಕು ಅನ್ನೋದಕ್ಕೆ ಶಿಬಿ ಒಂದು ಬಲವಾದ ಉದಾಹರಣೆ. ನಾವೆಲ್ಲ ಏನೋ ಸ್ವಲ್ಪ ಕೊಟ್ಟುಕೊಂಡು ಎಷ್ಟು ಹೇಳ್ಕೊಂಡು ತಿರುಗ್ತೀವಿ. ನಾವು ಯಾವ ದಾನವೂ ಕೂಡ ನಿಜವಾದ ದಾನ ಅಂತ ಅನಿಸ್ಕೊಳ್ಳಲ್ಲ. ಪ್ರತಿಯೊಂದನ್ನು ನಾವು ಒಂದು ಯಜ್ಞಯಾಗವನ್ನು ಮಾಡ್ತೀವಿ, ದಕ್ಷಿಣೆಯನ್ನು ಕೊಡ್ತೀವಿ. ನೋಡ್ರಿ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿಬಿಟ್ಟೆ, ಇಂಥ ಯಜ್ಞ ಮಾಡಿಬಿಟ್ಟೆ ಅಂತ ನಾವು ಅದನ್ನು ಹೊಳ್ಕೊಳ್ತಾ ಇರ್ತೀವಿ. ಎಲ್ಲವೂ ಭಗವಂತನಿಂದ ಬಂದಿದ್ದು ಅವನಿಗೆ ಸಮರ್ಪಣೆ ಆಗ್ತಾ ಇದೆ ಅನ್ನುವಂಥ ಭಾವ ನಮಗಿರಲ್ಲ. ನಾವು ಭಾರವಾಗಿ ನಮ್ಮಲ್ಲೇ ಇಟ್ಕೊಂಡು ಇನ್ನಷ್ಟು ನಾವು ಭಾರ ಮಾಡ್ಕೊಂಡು ಭೂಮಿಗೆ ಅಂಟುಕೊಂಡಿರ್ತೀವಿ. ನಾವು ಹಗುರವಾಗಿ ಮೇಲಿನ ಲೋಕಕ್ಕೆ ಹೋಗೋದಕ್ಕೆ ನಾವು ತಯಾರಾಗಲ್ಲ. ಹಾಗಾಗದೇ ಶಿಬಿಯಂತಹ ಒಂದು ಸಮಾಹಿತ ಮನಸ್ಕತೆ, ಎಲ್ಲವೂ ಭಗವಂತನಿಗೆ ಸಮರ್ಪಿತ ಅನ್ನುವಂಥ ಒಂದು ಮನೋಭಾವವನ್ನು ನಾವು ಇಟ್ಕೊಳ್ಬೇಕು ಅನ್ನೋದು ಈ ಕಥೆಯ ಒಂದು ಆದರ್ಶ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಈ ಮಾತುಗಳನ್ನು ಭಗವದರ್ಪಣ ಮಾಡ್ತಾ ಇದ್ದೀನಿ. ನಮಗೆಲ್ಲರಿಗೂ ಕೂಡ ದಾನದ ಆ ಬುದ್ಧಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ನಮಸ್ಕಾರ.